ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಕಾರ್ಯಕ್ರಮ ನಡೀತಾ ಇದೆ. ಜ್ಯೋತಿನಗರ ವೈಶ್ಯ ಗಾಣಿಗರ ಸಂಘದ ವತಿಯಿಂದ ನಡೆಯುತ್ತಿರುವ ಇಂದಿನ ಪುಷ್ಪಯಾನೋತ್ಸವ ಕಾರ್ಯಕ್ರಮದಲ್ಲಿ ಖ್ಯಾತ ಕಲಾವಿದರಿಂದ ಅದ್ಭುತವಾದ ಭರತನಾಟ್ಯ ಹಾಗೂ ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಎಲ್ರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತಿನ ದಿನ ನಮ್ಮ ಬೇಟ್ಮಂಗಲದಲ್ಲಿ ವಿಶೇಷವಾಗಿ ನಾದಸ್ವರ ವಿದ್ವಾಂಸರು ಜೊತೆಗೆ ಈ ಭಾಗದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಸಂಗೀತವನ್ನು ಕಲಿಸಿ ಈ ಭಾಗದಲ್ಲಿ ವಿಶೇಷವಾದ ಕಲಾವಿದರನ್ನು ಸೃಷ್ಟಿ ಮಾಡಿರುವಂಥ ಹಾಗೂ ಸಾವಿರಾರು ಮಂದಿ ವಿದ್ಯಾರ್ಥಿಗಳಿಗೆ ನಾದಸ್ವರವನ್ನು ಕಲಿಸಿ ಅವರ ಜೀವನಕ್ಕೆ ದಾರಿದೀಪ ಆಗಿರುವಂತಹ ನಮ್ಮ ಬೇಟ್ಮಂಗಲ ಹೆಮ್ಮೆಯ ಪುತ್ರರು ಆಗಿರುವಂತಹ ಶ್ರೀ ನಾದಸ್ವರ ವಿದ್ವಾನ್ ರಮೇಶ್ ಅವರು ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಕಲಾಶ್ರೀ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಅವರು ಪಡೆದಿದ್ದಾರೆ. ಇದು ನಮ್ಮ ಬೇಟ್ಮಂಗಲಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಅದರಿಂದ ಅವರಿಗೆ ಈ ದಿನದ ಕಾರ್ಯಕ್ರಮದ ಪರವಾಗಿ ಹಾಗೂ ನಿನ್ನೆ ಹಸಿಕರದಲ್ಲಿ ನಡೆದಂತಹ ಅದ್ಭುತವಾದ ಒಂದು ದಾನವೀರ ಶೂರ ಕರ್ಣ ನಾಟಕದಲ್ಲಿ ಅವ್ರದ್ದು ಕೂಡ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿ ನಮಗೆ ವಿಶೇಷವಾಗಿ ಪ್ರೋತ್ಸಾಹ ನೀಡಿದ್ದಾರೆ. ಅದರಿಂದ ನಮ್ಮ ಬೇಟ್ಮಂಗಲ ಪ್ರಸನ್ನ ವಿಜೇಂದ್ರ ಸ್ವಾಮಿ ಸಾಂಸ್ಕೃತಿಕ ಕಲಾ ಸಂಘದ ವತಿಯಿಂದ ಅವರನ್ನು ಆತ್ಮೀಯವಾಗಿ ಅಭಿನಂದಿಸಲು ನಾವು ನಮ್ಮ ಕಲಾ ಸಂಘದ ಅಧ್ಯಕ್ಷರಾದಂಥ ಶ್ರೀ ಡಾಕ್ಟರ್ ಚಲಪತಿ ಅವರು ಮಾಡಬೇಕು ಅಂತ ಅವರಲ್ಲಿ ಮನವಿ ಮಾಡ್ತೇನೆ. ದಯವಿಟ್ಟು ಚಪ್ಪಾಳೆ. ಸಾವಿರಾರು ಮಂದಿಗೆ ಅವರು ವಿದ್ಯಾದಾನ ಮಾಡಿದ್ದಾರೆ, ಸಂಗೀತ ಕಲಿಸಿದ್ದಾರೆ, ನಾದಸ್ವರ ಕಲಿಸಿದ್ದಾರೆ. ಅವರು ನಮ್ಮ ಬೇಟ್ಮಂಗಲವರಾಗಿದ್ದರಿಂದ ಅವರಿಗೆ ಸಣ್ಣದಾಗಿ ಒಂದು ಅಭಿನಂದನೆ, ಧನ್ಯವಾದಗಳು. ಮೂಲಕ ಈ ಭಾಗದಲ್ಲಿ ಮನೆ ಮಾತಾಗಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳು. ಹಾಗೆ ನಾಗರಾಜ್ ಅವರು ವೆಂಕಟೇಶ್ವರ ಸ್ವಾಮಿ ಕೃಪಾಪುಷ್ಪ ನಾಟಕ ಮಂಡಳಿಯ ಅಧ್ಯಕ್ಷರು. ಅವರು ಕೂಡ ಹಲವಾರು ಪಾತ್ರಗಳನ್ನು ಅಭಿನಯಿಸಿ ಈ ಭಾಗದಲ್ಲಿ ಖ್ಯಾತಿಯನ್ನು ಪಡೆದಿದ್ದಾರೆ. ಅವ್ರಿಗೂ ಕೂಡ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಭಾಗದಲ್ಲಿ ಶಿಕ್ಷಕ ವೃತ್ತಿಯಲ್ಲಿ ಕೆಲಸ ಮಾಡಿದ್ರು ಕೂಡ ಸಂಗೀತದಲ್ಲಿ ಅತ್ಯಂತ ಮೇರು ಪಾತ್ರವನ್ನು ಪಡೆದುಕೊಂಡು ಸಾವಿರಾರು ವಿದ್ಯಾರ್ಥಿಗಳಿಗೆ ಸಂಗೀತ ಪಾಠವನ್ನು ಕಲಿಸ್ತಾ ಎಲೆಮರೆ ಕಾಯಿಯಂತೆ ಕೆಲಸ ಮಾಡ್ತಾ ಇರುವಂತ ನಾರಾಯಣ ಸ್ವಾಮಿ ಸಾವ್ರಿಗೂ ಕೂಡ ಈ ಸಂಘದ ಪರವಾಗಿ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಅವ್ರು ಯಾರಿಗೂ ಕಾಣಿಸೋದಿಲ್ಲ, ಅವ್ರ ಕೆಲಸ ಅಷ್ಟೇ ಮಾಡ್ತಾ ಇರ್ತಾರೆ. ಅವ್ರು ಎಲ್ರಿಗೂ ಪ್ರೋತ್ಸಾಹ ಕೊಡ್ತಾರೆ, ಕಲೆಯನ್ನ ಕಲಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಸಂಘದ ಪರವಾಗಿ ಧನ್ಯವಾದಗಳು. ನಡೆಸಿಕೊಟ್ಟಂತ ಲಲಿತಕಲಾ ನಾಟ್ಯ ಅಕಾಡೆಮಿಯ ಗುರುಗಳಾದಂತ ಶ್ರೀಮತಿ ಅರುಣಾ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ವಿದ್ವಾಂಸರಾಗಿರಂತ ನಮ್ಮ ಕವಿತಾ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವರು ನಮ್ಮ ಬೇಟ್ಮಂಗಲದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಸಂತೋಷದಿಂದ ನಡೆಸಿಕೊಡ್ತಾರೆ. ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಅವ್ರಿಗೂ ಕೂಡ ಸಲ್ಲಿಸ್ತಾ ಇದ್ದೀವಿ.
Thank you.